ಸೂರಜ್ ಹಾಗೂ ರಕ್ಷಿತ್ ನಡುವೆ ದೊಡ್ಡ ಜಗಳ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ರಕ್ಷಿತ್ ಅವರು ಕೇವಲ ಸೂರಜ್ ಜೊತೆ ಮಾತ್ರವಲ್ಲ, ಬೇರೆಯವರ ಜೊತೆನೂ ಸಹ ಜಗಳ ಆಡಿದ್ದಾರೆ ವೀಕ್ಷಕರೇ. ಸೊ ಅವ್ರು ಯಾರು ಅದ್ರ ಬಗ್ಗೆ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಲ್ಲ, ಕಂಪ್ಲೀಟಾಗಿ ನೋಡಿ, ಒಂಚೂರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ ವೀಕ್ಷಕರೇ. ಇದೇ ರೀತಿಯಾದ ಅಪ್ಡೇಟ್ಸ್ಗಳು ಕೊಡ್ತಾನೆ ಇರ್ತೀನಿ ವೀಕ್ಷಕರೇ. ಕ್ವಾಟ್ಲೆ ಕಿಚನ್ ಬಗ್ಗೆ ಇರ್ಬೋದು, ಬಿಗ್ ಬಾಸ್ ಬಗ್ಗೆ ಇರ್ಬೋದು. ಸೊ ಎಲ್ಲ ರೀತಿಯಾದ ಅಪ್ಡೇಟ್ಸ್ಗಳು ನಮಗೆ ಇದೊಂದೇ ಚಾನಲಲ್ಲಿ ಸಿಗುತ್ತೆ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ಸೊ ಮೊದಲನೇದಾಗಿ ಬರೋದಾದರೆ ನಿಮ್ಗೆ ಗೊತ್ತಿರ್ಬೋದು, ಈ ವಾರ ಏನಿದೆ ಅದು ಸೆಮಿಫೈನಲ್ ರೌಂಡ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ವಾರ ಏನಿದೆ ಅದು ಫೈನಲ್ ಅಂತ ಹೇಳ್ಬೋದು ವೀಕ್ಷಕರೇ. ಈ ವಾರ ಏನಿದೆ ಇದು ಫೇಸ್ 2 ಚಾಲೆಂಜ್ ಅಂತಲೇ ಹೇಳ್ಬೋದು, ಆ ರೌಂಡ್ ಹೆಸರು. ಸೊ ಅದೇ ರೀತಿಯಾಗಿ ಲೈಕ್ 1 ವರ್ಸಸ್ 1 ಅಂತ ಹೇಳ್ಬೋದು ವೀಕ್ಷಕರೇ. ಒಬ್ಬ ಕಂಟೆಸ್ಟೆಂಟ್ ಇನ್ನೊಬ್ಬ ಕಂಟೆಸ್ಟೆಂಟ್ ವಿರುದ್ಧವಾಗಿ ಆಡೋದೇ 1 ವರ್ಸಸ್ ಚಾಲೆಂಜ್ ಅಂತ ಹೇಳ್ಬೋದು. ಸೊ ಇದನ್ನು ನೀವು ಈ ವಾರ ನೋಡ್ತೀರಾ ಅಂತ ಹೇಳ್ತೀನಿ. ಸೊ ಇಲ್ಲಿ ಯಾರು ಗೆಲ್ತಾರೆ ಅವರು ಡೈರೆಕ್ಟಾಗಿ ಫೈನಲ್ಗೆ ಸೆಲೆಕ್ಟ್ ಆಗ್ತಾರೆ ಅಂತ ಹೇಳ್ಬೋದು. ಸೊ ಯಾರೆಲ್ಲ ಲೈಕ್ ವಿರುದ್ಧವಾಗಿದ್ದಾರೆ ಅದನ್ನು ನೋಡ್ಕೊಬರೋಣ ಬನ್ನಿ. ಮೊದಲನೇದಾಗಿ ಬರೋದಾದರೆ ಯಾರಪ್ಪ ಅನ್ನೋದಾದರೆ ಡೈರೆಕ್ಟರ್ ಓಂ ಪ್ರಕಾಶ್ ಹಾಗೂ ನಟಿ ಸಮೀಕ್ಷಾ ಅವರು ವೀಕ್ಷಕರೇ. ಎರಡನೇದಾಗಿ ಯಾರಪ್ಪ ಅನ್ನೋದಾದರೆ ಅದು ತಾಂಡವ್ ಹಾಗೂ ರಕ್ಷಿತ್ ಅವರು ವೀಕ್ಷಕರೇ. ಮೂರನೇದಾಗಿ ಭವಿಷ್ ಹಾಗೂ ಮೇಘ ಅವರು. ಸೊ ಇಷ್ಟು ಜನ ಕಾಂಪಿಟರ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬರೋದಾದರೆ ಲೈಕ್ ಹೇಗೆ ಜಗಳ ಆಯಿತು ಅನ್ನೋದನ್ನು ನೋಡ್ಕೊಬರೋಣ ಬನ್ನಿ. ಸೊ ಮೊದಲನೇದಾಗಿ ಏನಪ್ಪ ಆಗುತ್ತೆ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಚಾಲೆಂಜ್ ನಡೀತಾ ಇರುತ್ತೆ. ಭವಿಷ್ ಅವ್ರು ಏನಪ್ಪ ಮಾಡ್ತಾರೆ ಅನ್ನೋದಾದರೆ ಪ್ರಶಾಂತ್ ಅಂತ ಕೂಗ್ತಾನೆ ಇರ್ತಾರೆ. ಅದಕ್ಕೆ ರಿಯಾಕ್ಟ್ ಆಗಿ ತಾಂಡವ್ ಅವರು ಸುಮ್ಮನೆ ಇರೋಕ್ಕಾಗಲ್ವಾ ಅಂತ ಹೇಳ್ತಾರೆ. ಸೊ ಅಲ್ಲಿ ಸ್ವಲ್ಪ ದಿಜ್ಜಾದಿದ್ದಿ ಆಗುತ್ತೆ, ಸ್ವಲ್ಪ ಇಬ್ಬರು ಲೈಕ್ ಜಗಳ ಆಡ್ತಾರೆ ಅಂತ ಹೇಳ್ಬೋದು. ಇನ್ನು ಎರಡನೇ ಇನ್ಸಿಡೆಂಟ್ ಏನಪ್ಪ ಅನ್ನೋದಾದರೆ ಅದು ಭವಿಷ್ ಅವ್ರು ಏನು ಮಾಡ್ತಾರೆ, ತಮಗೆ ಎಣ್ಣೆ ಬೇಕು ಅಂತ ಒಂದೇ ಕಾರಣಕ್ಕೋಸ್ಕರ ರಕ್ಷಿತಾ ಅವರ ಬಳಿ ಹೋಗಿ ಕದ್ಕೊಂಡು ಎಣ್ಣೆನ ತಗೊಬಂದ್ಬಿಟ್ಟು ಅವ್ರ ಹತ್ರ ಇಟ್ಕೊಂಡಿರ್ತಾರೆ ವೀಕ್ಷಕರೇ. ಇದನ್ನು ಗಮನಿಸಿದ ರಕ್ಷಿತ್ ಅವ್ರು ಏನಪ್ಪ ಮಾಡ್ತಾರೆ ಅನ್ನೋದಾದರೆ ರಕ್ಷಿತ್ ಅವರು ಅವ್ರ ಹತ್ರ ಹೋಗಿ ಭವಿಷ್ ಹತ್ರ ಹೋಗಿ, ನೀವೇನಾದ್ರು ಮನೆಯಿಂದ ಬೇರೆಯವ್ರ ಮನೆಯಿಂದ ತಗೊಬಂದರೆ ನೀವು ವಾಪಸ್ ಅವ್ರ ಮನೆಗೆ ಕೊಡಬೇಕು ಅಂತ ಬುದ್ಧಿ ಇಲ್ವಾ ಅಂತ ಹೇಳ್ತಾರೆ. ಸೊ ಅದಕ್ಕಾಗಿ ರಕ್ಷಿತ್ ಅವರು ಹೇಳಿದಾಗ ಭವಿಷ್ ಅವ್ರು ಹೇಳ್ತಾರೆ, ನಿನಗೆ ಬೇಕಾದ್ರೆ ನೀನು ಬಂದು ತಗೊಂಡು ಹೋಗ್ಬೇಕು, ನೀನು ಯಾಕೆ ಈ ಥರ ಎಲ್ಲ ಮಾತಾಡ್ತಾ ಇದೆಯಾ ಅಂತ ಭವಿಷ್ ಅವ್ರು ಹೇಳ್ತಾರೆ. ಸೊ ಅವ್ರ ನಡುವೆ ಸ್ವಲ್ಪ ಜಗಳ ಆಗುತ್ತೆ. ಇನ್ನು ಮೂರನೇ ಇನ್ಸಿಡೆಂಟ್ ಬಂದು ಏನಪ್ಪ ಆಗುತ್ತೆ ಅಂದರೆ ಸೂರಜ್ ಅವರು ಬೇರೆ ಒಂದು ಐಟಮ್ನ ತೊಗೊಂಬಂದ್ಬಿಟ್ಟಿರ್ತಾರೆ. ಅದಕ್ಕೆ ರಕ್ಷಿತ್ ಅವ್ರು ಏನು ಮಾಡ್ತಾರೆ, ನನಗೆ ಈರುಳ್ಳಿ ಬೇಕು ಸೂರಜ್ ಅಂತ. ಸೊ ಹೇಳಿದಾಗ ಸೂರಜ್ ಅವರು ತುಂಬ ಸಿಟ್ಟು ಮಾಡ್ಕೊಂಡು ನಾನು ಈ ಸೆಮಿಫೈನಲ್ ಆಡೋದೇ ಇಲ್ಲ ಅಂತ ಹೋಗ್ತಾ ಇರ್ತಾರೆ ವೀಕ್ಷಕರೇ. ಆಗ ಲೈಕ್ ರಕ್ಷಿತ್ ಅವರು ಸಾರಿ ಅಂತ ಹೇಳ್ತಾ ಇರ್ತಾರೆ ವೀಕ್ಷಕರೇ. ಸೊ ಅವರ ನಡುವೆ ಒಂದು ಒಂದು ಜಗಳ ಆಗುತ್ತೆ ಅಂತ ಹೇಳ್ಬೋದು. ಸೊ ಆ ಜಗಳನ ನೀವು ಲೈಕ್ ಕ್ವಾಟ್ಲೆ ಕಿಚನ್ ಯಾವಾಗ ಎಪಿಸೋಡು ಲಾಂಚ್ ಆಗುತ್ತೆ ಆವಾಗ ನೀವು ನೋಡ್ಬೋದು ವೀಕ್ಷಕರೇ. ಆಗ ವೀಕ್ಷಕರೇ ಪ್ರಶಾಂತ್ ಅವರು ಬಂದು ಲೈಕ್ ಅವ್ರಿಗೆಲ್ಲ ಸಮಾಧಾನ ಮಾಡ್ತಾ ಇರ್ತಾರೆ ಅಂತ ಹೇಳ್ಬೋದು, ನ್ಯಾಯ ಕೊಡ್ತಾ ಇರ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಲೈಕ್ ರಕ್ಷಿತ್ ಅವರು ಎಲ್ಲರ ಮೇಲೂ ಜಗಳಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ಇಲ್ಲಿ ಯಾವುದೋ ಒಂದು ರಿಂಗ್ ಅವ್ರ ಕೈಯಲ್ಲಿ ಇಟ್ಕೊಂಡು ಜಗಳ ಆಡೋಕ್ಕೆ ಹೋಗ್ತಾ ಇದ್ದಾರೆ. ಅದು ಯಾರ ಜೊತೆ ಅನ್ನೋದಾದರೆ ಅದು ಸೂರಜ್ ಅವರ ಜೊತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಫೋಟೋ ನೀವು ನೋಡ್ತಾ ಇರ್ಬೋದು ಸೂರಜ್ ಅವರ ರಿಯಾಕ್ಷನ್ ಹೇಗಿದೆ ಅಂತ. ಸೊ ಸೂರಜ್ ಅವರು ಏನೋ ಒಂದು ಸ್ವಲ್ಪ ತಪ್ಪು ಮಾಡಿದ್ದಾರೆ. ಸೊ ಆದ್ದರಿಂದ ರಕ್ಷಿತ್ ಅವರು ಅದೊಂದು ಕಾರಣ ಇಟ್ಕೊಂಡು ತುಂಬ ಜಗಳ ಆಡ್ತಾ ಇದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ನೋಡ್ತಾ ಇರ್ಬೋದು ಇಲ್ಲಿ ನೀವು. ಅದರ ನಂತರ ಲೈಕ್ ಪ್ರಶಾಂತ್ ಅವರು ಅವರ ನಡುವೆ ಬಂದು ಮಾತಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಲೈಕ್ ರಕ್ಷಿತ್ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಏನಾಯಿತು ಅಂತ. ಅದಕ್ಕಾಗಿ ನಾನು ಅದನ್ನು ಮಾಡಿಲ್ಲ ಅಂತ ಏನೋ ಹೇಳ್ತಾ ಇರ್ಬೋದು ಸೂರಜ್ ಅವರು, ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು. ಸೊ ಜಡ್ಜ್ಗಳು ಇನ್ವಾಲ್ವ್ ಆಗಿಲ್ಲ, ಕೇವಲ ಕಂಟೆಸ್ಟೆಂಟ್ ಮಾತ್ರ ಜಗಳ ಆಡ್ತಾ ಇದ್ದಾರೆ ವೀಕ್ಷಕರೇ. ನೀವು ಇಲ್ಲಿ ಗಂಟ ವಿಡಿಯೋನ ನೋಡಿದ್ದೀರಾ ಅಂದರೆ ನಿಮಗೆ ಪಕ್ಕ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡ್ಕೊಂಡಿರಿ ವೀಕ್ಷಕರೇ.